ಹ್ಮ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ದೀಕ್ಷಾ. ಆಡಿಯೋ ಜಂಗಲ್. ಆಡಿಯೋ ಜಂಗಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ನನ್ನ ಹೊಸ ಲುಕ್ ಹೇಗಿದೆ ಅಂತ. ನಾನು ಎಲ್ಲ ನೋಡಿ ಸ್ಟ್ರೈಟಿಂಗ್ ಮಾಡಿಸಿದ್ದೀನಿ. ಚೆನ್ನಾಗಿ ಕಾಣ್ತಿದ್ಯಾ? ಎಲ್ಲ ಕಮೆಂಟ್ ಮಾಡಿ ಯಾವ ಥರ ಇದೆ ಲುಕ್ಕು ಅಂತ. ನಾನಿವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಫಂಕ್ಷನ್ ಇದೆ, ಅಲ್ಲಿ ಯಾವ್ದ್ರಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿರಂತೆ ಎಲ್ಲರೂ. ನಾನು ಫಸ್ಟ್ ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ದೀಕ್ಷಾ. ಕ್ಯಾಬ್ ಬುಕ್ ಮಾಡಿದ್ವಿ, ಬಂತು ಕ್ಯಾಬ್, ಎಲ್ಲ ಹೋಗ್ತಾ ಇದೀವಿ ನಮ್ಮ ಫ್ಯಾಮ್ ಎಲ್ಲ. ನೋಡಿ ಕೂತಿದ್ದೀವಿ ಎಲ್ಲ. ನಮ್ಮ ಅಬ್ಬಿಗೆ ನೋಡಿ ಇಲ್ಲಿ ಒಂದು ಪಿಕ್ಗೆ ಫೋಸ್ ಕೊಡಿ ಅಂತ ಹೇಳ್ತಾ ಇದ್ದೆ, ನನ್ನ ಮಗ ನಗ್ತಾ ಇದ್ದ ಎಲ್ಲ. ಅದಕ್ಕೆ ಹೋಗ್ತಾ ಇದೀವಿ ಎಲ್ಲ. ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಹೋದ್ವಿ ಫ್ರೆಂಡ್ಸ್. ಆದ್ರೂ ಎಷ್ಟೇ ಇದಾದ್ರೂ ಸ್ವಲ್ಪ ಲೇಟ್ ಆಗುತ್ತಲ್ವಾ, ಅದಕ್ಕೆ ಟ್ರಾವೆಲಿಂಗ್ ಮಾಡ್ಬೇಕಲ್ಲ, ದೂರ ಅಲ್ವಾ ಸ್ವಲ್ಪ, ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ನನಗೆ ತುಂಬಾ ಕ್ರೇಜು, ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಗಾಡಿಲಿ ಕುತ್ಕೊಂಡಾಗ ಮಾಡ್ತಾ ಇರ್ತೀನಿ. ನನ್ನ ಮಗ ಸ್ಮೈಲ್ ಮಾಡ್ತಾ ಇದ್ದ, ನಮ್ಮ ಅಬ್ಬಿ ನೋಡ್ತಾ ಇದ್ರು. ತಿಂಡಿ ತಿಂದಿರ್ಲಿಲ್ಲ. ಸರಿ ಓಕೆ, ಆಮೇಲೆ ಅಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತಲ್ವ, ಎಲ್ಲ ಹೋಗ್ಬೇಕು ಅಂತಂದ್ರೆ ಖುಷಿಯಾಗಿ ನಾವು ಹೋಗ್ತೀವಿ. ನೋಡಿ ಬಸ್ ಸ್ಟಾಪ್ ಬಂದಿವಿ. ಸರಿ ಎಕ್ಸ್ಪೀರಿಯನ್ಸ್ ಮಾಡೋಣ. ನಮ್ಮ ಅಬ್ಬಿ ಆಯ್ ಮಾಡ್ತಿದ್ದಾರೆ. ಆಯ್ತು, ಅವ್ರು ಫೋನ್ ಮಾಡ್ತಾ ಇರೋ ನಮ್ಮ ಫ್ಯಾಮಿಲಿ, ಬನ್ನಿ ಬನ್ನಿ ಬೇಗ, ಲೇಟ್ ಆಯ್ತು ಅಂತ. ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಕ್ಯಾಬ್ ಸ್ವಲ್ಪ ಲೇಟಾಗಿ ಬಂದ, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ ನೋಡಿ. ಐರಾವತ ಬಸ್ಸು ಎಲ್ಲ, ಪ್ರೈವೇಟು ಗೌರ್ಮೆಂಟು ಎಲ್ಲ ಇದೆ ಅಲ್ಲಿ. ಸರಿ ಓಕೆ, ನಾನು ಸ್ವಲ್ಪ ಗಾಳಿ ಇತ್ತು ಅಂದ್ಬಿಟ್ಟು ಇದು ಸ್ಕಾರ್ಫ್ ಕಟ್ಕೊಂಡೆ. ನಮ್ಮ ಬ್ರೋ ಮಗಳು ನನ್ನ ಜೊತೆನೇ ಇರ್ತಾಳೆ, ಹೋದ್ರೆ ತುಂಬಾ ಇಷ್ಟ ಅವಳಿಗೆ ನನ್ ಕಂಡ್ರೆ. ಎಲ್ಲೋದ್ರು ಅತೆ 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 ಅನ್ಕೊಂಡು, ಏನತ್ತೆ ಮಾಡ್ತಾ ಇದೀರಾ ಹಂಗೆ ಹಿಂಗೆ ಅಂತ. ಕೊನೆಗೂ ಬಸ್ ಸಿಕ್ತು, ಒಳಗಡೆ ಕೂತಿದೀವಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ದು ಬಸ್ಸಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ, ಹೇಗೆ ಏನು ಅಂತ. ನಾವು ಅವಕಾಶ ಸಿಕ್ಕಿರ್ಲಿಲ್ಲ ಹೋಗಕ್ಕೆ. ಹೋಗೋಣ ಲೇಡೀಸ್ಗೆ ಮಾಡಿದಾರಲ್ವಾ, ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಹೋಗಿ ಅಂತ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನೋಡಿ ಟ್ರಾವೆಲಿಂಗು. ಆವಾಗೆಲ್ಲ ಚೈಲ್ಡ್ಹುಡ್ ಅಲ್ಲೆಲ್ಲ ನಾವು ಓಡಾಡ್ತಿದ್ವಿ ಬಸ್ಸಲ್ಲಿ, ಇವಾಗ ಓಡಾಡಲ್ಲ. ಅದಕ್ಕೋಸ್ಕರ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು. ಬಸ್ಸಲ್ಲೇ ಹೋಗ್ಬೇಕು ಈ ಸಲಿ ಅನ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಫ್ಯಾಮ್ ಎಲ್ಲ. ನೋಡಿ ಅಲ್ಲಿ ಸ್ಟಾಪ್ ಇಳಿದ್ವಿ, ಮೈಸೂರು ರೀಚ್ ಆದ್ವಿ. ಅಲ್ಲಿಂದ ಅವ್ರ ಮನೆಗೆ ಆಟೋದಲ್ಲಿ ಹೋಗ್ಬೇಕು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ದೂರ ಇದೆ. ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಅವ್ರ ಮನೆಯಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ನಡೀತಾ ಇತ್ತಲ್ವಾ. ನೋಡಿ ಇದೆ ಅವ್ರ ಮನೆ. ಅವ್ರ ಮನೆಯಲ್ಲಿ ಜಾಗ ಇರೋದ್ರಿಂದ ನೋಡಿ ಗ್ರೀನರಿ ಎಲ್ಲ ಹೇಗಿದೆ ನೋಡಿ. ಎಲ್ಲ ಚಪ್ರ ಹಾಕಿ ಎಲ್ಲ ಮಾಡಿದ್ದಾರೆ, ಮಾಡ್ತಾ ಇದ್ರು. ಫಂಕ್ಷನ್ ಎಲ್ಲ ನಡೀತಾ ಇತ್ತು. ನೋಡಿ ಇವನೇ ಹುಡುಗ, ಉಪನಯನ ಮಾಡಿದ್ರು ಹುಡುಗನಿಗೆ. ಅದೇ ಫ್ರೆಂಡ್ಸ್ ಫಂಕ್ಷನ್ನು. ಎಲ್ಲ ಸೇರಿದ್ರು, ರಿಲೇಷನ್ಸು ಎಲ್ಲ, ಫ್ರೆಂಡ್ಸು ಎಲ್ಲ ಬರ್ತಾ ಇದ್ದಾರೆ. ಇನ್ನ ಬಂದಿದ್ರು ಎಲ್ಲ. ನಾವು ಹೋದ್ವಿ, ಫಂಕ್ಷನ್ ಏನು ಮುಗ್ದಿರ್ಲಿಲ್ಲ. ಎಲ್ಲ ಇನ್ನ ಗಿಫ್ಟ್ ಎಲ್ಲ ಕೊಡ್ತಾ ಇದ್ರು ಹುಡುಗನ್ಗೆ. ನಾವು ಹೋದ್ವಿ, ಎಲ್ಲಾರನ್ನು ಮಾತಾಡ್ಸ್ಬೇಕಲ್ವಾ. ಅಲ್ಲಿ ಎಲ್ಲ ಕಡೆ ನಿಂತಿದ್ದು, ರೂಮ್ ಎಲ್ಲ ತುಂಬೋಗಿತ್ತು. ಯಾಕಂದ್ರೆ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ, ಕ್ವಾರ್ಟರ್ಸ್ ಅದು, ಆದ್ರಿಂದ ಪರವಾಗಿಲ್ಲ. ಎಲ್ಲಾನು ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಎಲ್ಲ ಮಕ್ಕಳು ಮರಿ ಎಲ್ಲಾನು ಒಂದು 3 ರೂಮ್ ಏನೋ ಇದೆ, ಎಲ್ಲ ತೋರಿಸಿದ್ದೀನಿ ನೋಡಿ. ಆದಷ್ಟುನು ಎಲ್ಲ ರಿಲೇಷನ್ಸು ಎಲ್ಲಾನು ಬಂದಿದ್ರು. ನಾವು ಹೋಗಿ ನಿಂತ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು, ಸರಿ ಓಕೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಯಿತು, ಚೇರ್ಗಳೆಲ್ಲ ಒಳಗಡೆ ತಂದು ಎಲ್ಲ ಇಡ್ತಾ ಇದ್ದಾರೆ. ಮಳೆ ಬಂತು, ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ಬಂದ್ವಿ. ಎಲ್ಲ ನೋಡಿ ನಮ್ಮ ರಿಲೇಷನ್ಸ್ ಅದೇ ಅಲ್ಲೆಲ್ಲ ನೋಡ್ತಾ ಇರ್ತಾರೆ. ಎಲ್ಲ ಫುಲ್ ಫೇಸ್ ಹಿಡಿಯಕ್ಕಾಗಲ್ಲ, ಆದಷ್ಟು ಕವರ್ ಮಾಡಿದ್ವಿ. ಹಿಂದೆ ಇತ್ಲು ಅಂತಾರೆ ಗೊತ್ತಾ, ಹಿಂದಿನ ಕಾಲದಲ್ಲಿ ಅಂತ ಇರೋ ಫೇಸ್ ಇರುತ್ತೆ ಹಿಂದೆ, ಅಲ್ಲೆಲ್ಲ ತೋರಿಸಿದ್ದೀನಿ ನೋಡಿ. ಆದಷ್ಟು ನಿಂತ್ಕೊಂಡೆಲ್ಲ ಮಾತಾಡ್ತಿದ್ದಾರೆ, ಎಲ್ಲ ಸಿಕ್ಕಿದ್ರಲ್ಲ. ಎಲ್ಲ ಅಲ್ಲೆಲ್ಲ ಜಾಗಗಳಿರುತ್ತೆ, ಬೆಂಗಳೂರು ತರ ಅಲ್ಲ ಬಿಡಿ. ಎಲ್ಲ ಫಂಕ್ಷನು ಮಾಡ್ಬೋದು, ಎಲ್ಲ ಏನಾದ್ರೂ ಮಾಡ್ಬೋದು ಅಲ್ಲೆಲ್ಲನೂ. ನೋಡಿ ಇನ್ನ ಇದಾಕ್ಬೇಕು ಅಲ್ಲೆಲ್ಲ. ಇವರೆಲ್ಲ ರಿಲೇಷನ್ಸ್ ಫ್ರೆಂಡ್ಸ್ ನಮ್ಗೆ. ಇಲ್ಲೆಲ್ಲ ನಮ್ಮ ಫ್ಯಾಮ್ ಎಲ್ಲ ಹೋಗಿದ್ವಲ್ಲ, ಎಲ್ಲ ನಿಂತಿದ್ದಾರೆ. ಎಲ್ಲ ನಾನು ಹೋಗಿ ಮಾತಾಡ್ಸ್ತಾ ಇದ್ರು. ಆಯ್ತು ಅಂದ್ಬಿಟ್ಟು ನಾನು ಈ ಕಡೆ ಎಲ್ಲ ನಿಂತಿದ್ದೆ. ಇನ್ನ ಅವ್ರ ಕಡೆ ನಮ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ, ಒಬ್ಬೊಬ್ರು ಗೊತ್ತಿಲ್ಲ. 2 ಕಡೆ ಸಂಬಂಧ ಆಗಿರೋದ್ರಿಂದ ಒಬ್ಬೊಬ್ರು ಗೊತ್ತು, ಒಬ್ಬೊಬ್ರು ಗೊತ್ತಿಲ್ಲ. ಎಲ್ಲ ಬರ್ತಾ ಇದ್ರು. ಇನ್ನ
ಫೋಟೋ ಫೋಟೋ ಎಲ್ಲ ಹಿಡಿತಾ ಇದ್ರು. ಅದಕ್ಕೆ ನಾವು ಅಲ್ಲಿ ನಿಂತ್ಕೊಂಡಿದ್ವಿ. ಎಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಬ್ಬಿ ಎಲ್ಲ ನೋಡಿ ಎಲ್ಲಾನು ಫಂಕ್ಷನ್ ಅಲ್ಲಿ ಬಂದಿರೋ ಮಾತಾಡ್ಸ್ತಾ ಎಲ್ಲ ಕವರ್ ಮಾಡ್ತಾ ಇದ್ರು ಫೋಟೋಸು ಎಲ್ಲಾನು. ಅವನು 10th ಸ್ಟ್ಯಾಂಡರ್ಡ್ ಅನ್ಸುತ್ತೆ ಇವಾಗ. ಅವರು ಬೇಗ ಮಾಡ್ಬಿಟ್ರು ಉಪನಯನ ಅವನಿಗೆ. ಎಲ್ಲ ಹೋಗೋಷ್ಟ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ನಮ್ಮ ದೊಡ್ಡ ಮಾವ ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿತ್ತು. ನಮ್ಮ ಚೋಟುನು ನಿಂತಿದ್ದ ನೋಡಿ, ನಗ್ತಾ ಇದ್ದಾರೆ ಚೋಟು. ಎಲ್ಲಾನು ಎಲ್ಲ ಬನ್ನಿ ಬನ್ನಿ ಅಂದ್ರು. ಅಲ್ಲಿ ಜಾಗ ಸಾಲಿಲ್ಲ. ನಾವು ಸರಿ ಆಮೇಲೆ ಹೋಗ್ತೀವಿ, ನಮ್ಮ ಫ್ಯಾಮಿಲಿ ನಾವು ಇಡ್ಸ್ಕೊಳ್ತೀವಿ ಫೋಟೋ ಅಂದ್ರಿ. ನೋಡಿ ನಮ್ಮ ಅಭಿ, ನಮ್ಮ ಬ್ರೋ ಮಗಳು ಎಲ್ಲ ಇದ್ದೀವಿ. ಇದು ಫೋಟೋ ಎಲ್ಲ ಫ್ಯಾಮ್ ಹೋಗೋಣ ಅಂತ ಇಷ್ಟ ಆಗಲ್ವಲ್ಲ, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿತ್ತು. ಅದಕ್ಕೋಸ್ಕರ ಫಸ್ಟ್ ಅವ್ರು ಇಡ್ಸ್ಕೊಳ್ತಿದ್ದಾರೆ, ನೆಕ್ಸ್ಟ್ ನಾವು ಹೋಗೋಣ ಅಂತ ಸುಮ್ಮನೆ ಆದ್ವಿ. ಇಲ್ಲಿ ಬಂದು ಎಲ್ಲ ಚೇರ್ ಇತ್ತು, ಅಲ್ಲಿ ಈಚೆ ಕಡೆ ಎಲ್ಲ ಕೂತ್ಕೊಳ್ತಿದ್ದಾನೆ. ಎಲ್ಲ ಊಟಕ್ಕೂ ಕೂತಿದ್ರು. ಸ್ವಲ್ಪ ಜಾಗ ಇದೆ ಫ್ರೆಂಡ್ಸ್, ಅಲ್ಲಿ ದೊಡ್ಡದಾಗಿರೋದ್ರಿಂದ ಆರಾಮಾಗಿ ಕೂತ್ಕೋಬಹುದು. ಎಲ್ಲಾರು ನೋಡ್ತಾ ಇದ್ದಾರೆ ನೋಡಿ. ನಮ್ಮ ಸಿಸ್ ಏನೋ ಹೇಳ್ತಾ ಇದ್ರು, ಆಯ್ತು ಅಂತ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಎಲ್ಲ ನೋಡಿ ಊಟ, ಬಾಳೆಯಲ್ಲಿ ಊಟ ಮಾಡಿದಷ್ಟು ತೃಪ್ತಿ ಬೇರೆ ಯಾವ್ದ್ರಲ್ಲಿ ಮಾಡ್ರು ನನಗಂತೂ ಖುಷಿ ಕೊಡಲ್ಲ. ನನಗಂತೂ ತುಂಬಾ ಇಷ್ಟ ಬಾಳೆಯಲ್ಲಿ ಊಟ. ನಿಮ್ಗೆಲ್ಲ ಯಾವ್ದ್ರಲ್ಲಿ ಮಾಡಿದ್ರೆ ಊಟ ಇಷ್ಟ ಹೇಳಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಏನೋ ಬಾಳೆಎಲೆ ಊಟ ಅಂದರೆ ತುಂಬ ಇಷ್ಟ ನನಗೆ ಎಲ್ಲೋದ್ರೂ. ನೋಡಿ ಎಲ್ಲ ಹಿಡಿತಾ ಇದ್ದಾರೆ, ಏನೇನೋ ವಾಟರ್ ಎಲ್ಲ ಇಟ್ಟಿದ್ದಾರೆ. ಫಸ್ಟ್ ಅವ್ರು ಕೂತ್ಕೊಂಡ್ರು, ನಮ್ಮ ರಿಲೇಷನ್ಸ್ ಅವರು ಎಲ್ಲ, ನಮ್ಮ ಫ್ಯಾಮು ಗೊತ್ತಲ್ಲ ನಿಮಗೆ ಯಾರು ಅಂತ. ಎಲ್ಲ ಕೂತ್ಕೊಂಡಿದ್ದಾರೆ, ಎಲ್ಲ ಬಾಳೆಎಲೆ ಎಲ್ಲ ಇದು ಮಾಡ್ತಾ ಇದ್ದಾರೆ, ಎಲ್ಲ ಹಾಕ್ತಾ ಇದ್ದಾರೆ. ನಮ್ಗೆ ಸೀಟ್ ಸಿಗಲಿಲ್ಲ, ಅದಕ್ಕೆ ನಿಂತಿದ್ವಿ, ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟ್ ನಮ್ಮ ಅಬ್ಬಿ ಎಲ್ಲ ಹೋದ್ರು, ನಾನು ಕರೆದ್ರು. ನಾನೇನು ಅಲ್ಲೆಲ್ಲ ಬಂದಿದ್ರಲ್ಲ ಮಾತಾಡ್ತಾ ಇದ್ದೆ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಭಟ್ರು ಎಲ್ಲ ಎಲೆಗಳೆಲ್ಲ ಹಾಕೊಂಡ್ಬರ್ತಾ ಇದ್ರು. ನೋಡಿ ಎಲೆ ಎಲ್ಲ ಎಷ್ಟು ಫ್ರೆಶ್ ಇದೆ, ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ. ನಮ್ಮಲ್ಲೆಲ್ಲ ಸ್ವಲ್ಪ ಏನಾದ್ರು ಬೇಜಾರಾದರೆ ಬನ್ನಿ ಊಟಕ್ಕೆ ಕೊಟ್ಟೋಗೋಣ, ಬಾಳೆ ಎಲೆ ಊಟಕ್ಕೆ ಅಂತೀನಿ. ನಾವು ಮಾಡಿದ್ರೆ ಏನೋ ಖುಷಿ ನನಗೆ. ನೋಡಿ ಎಲ್ಲ ಗಿಫ್ಟ್ ಕೊಡಬೇಕಲ್ಲ, ಅರ್ಶಿನ ಕುಂಕುಮ ಎಲ್ಲ ಮುತ್ತೈದೆಯರಿಗೆ ಎಲ್ಲ ಕೊಟ್ಟು ಗಿಫ್ಟ್ ಕೊಡ್ತೀವಿ ನಮ್ಮ ಕಡೆ. ನೋಡಿ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಾಯಸ ಎಲ್ಲ ಬಡಿಸ್ತಾ ಇದ್ದಾರೆ, ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಲೈನಿಗೆ, ಯಾಕೆಂದರೆ ಜಾಗ ಇರೋದ್ರಿಂದ ಇಲ್ಲ ಆಗಲ್ಲ ಬಿಡಿ, ಚಿಕ್ಕ ಚಿಕ್ಕ ಜಾಗ. ಆ ಕಡೆ ಹೊಟ್ಟೋದ್ರೆ ತುಂಬ ಜಾಗಗಳಿರುತ್ತೆ, ಇಲ್ಲೆಲ್ಲ ಒಂದು ಮಣ ಕಾಸ್ಟ್ಲಿ ಇರುತ್ತೆ ಅಲ್ವಾ. ಚೌಟಿ ಚಿಕ್ಕ ಚಿಕ್ಕದಕ್ಕೆ ಮಾತಾಡೋಕ್ಕಾಗಲ್ಲ. ನೋಡಿ ಎಲ್ಲ ಗಿಫ್ಟು ಇಡ್ತಾ ಇದ್ದಾರೆ, ತಾಂಬೂಲ ಕೊಡ್ತಾ ಇದ್ದಾರೆ. ಅದು ಗಿಫ್ಟ್ ಮುತ್ತೈದೆಯರಿಗೆ ಗಿಫ್ಟು ಫ್ರೆಂಡ್ಸ್. ಅದು ನಮ್ಮ ಕಡೆ ಕೊಡ್ತಾರೆ, ಏನಾದ್ರು ಬಾಕ್ಸು ಅದು ಇದು ಕೊಡ್ಬೋದು, ಅವರು ಕೈಲಾದಷ್ಟು ಏನಾಗುತ್ತೋ ಅದು ಕೊಡ್ತಾರೆ. ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಪಲ್ಯಗಳು ನೋಡಿ ಎಲ್ಲ, ನೋಡಿ ಎಷ್ಟು ಥರ ಇದೆ ಪಲ್ಯಗಳು. ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್, ಊಟ ಎಲ್ಲ ಚೆನ್ನಾಗಿತ್ತು. ಏನೋ ಇದು ರೈಸ್ ಮಾಡಿಸಿದ್ರು, ಬಿಸಿ ಬಿಸಿ ಇತ್ತು ಅದು. ಹಪ್ಪಳ, ಲಾಡು, ಎಲ್ಲ ಪೂರಿ. ನೋಡಿ ಇದೆಲ್ಲ ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತಾ? ತಿನ್ನಬೇಕು ಅಂತ ಯಾರ್ಯಾರಿಗೆ ಇಷ್ಟ ಆಯಿತು ಊಟ ಕಮೆಂಟ್ ಮಾಡಿ. ಯಾವ ಥರ ಇದೆ, ಚೆನ್ನಾಗಿದೆ ಊಟ ಎಲ್ಲ. ನೋಡಿ ನೆಕ್ಸ್ಟು ಮಾತಾಡ್ತಾರೆ ನಮ್ಮ ಅಬ್ಬಿ. ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಮನ್ನು, ಅಲ್ಲ ನಿಮ್ಮನ್ನು ತೋರಿಸ್ದೆ, ನೀವು ಹಿಂಗೆ ಅಂತ ನಾನು ಎಲೆ ನೀಡ್ತಾ ಇದ್ದೆ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ ಎಲೆ ಮಾತ್ರನಾ? ನೋಡಲ್ಲಿ ತಿನ್ಸ್ಬಿಡು. ಫಂಕ್ಷನ್ ಎಲ್ಲ ಮುಗೀತು ಫ್ರೆಂಡ್ಸ್. ಆಯ್ತು ಕ್ಯಾಬ್ ಬುಕ್ ಮಾಡೋಣ ಹೋಗೋಣ ಅಂತ ಬಂದು ನೋಡ್ತೀವಿ ಫ್ರೆಂಡ್ಸ್. ಬಂತು ಮಳೆ. ಯಾಕೆ ಹೇಳ್ತೀರಾ? ನೆಕ್ಸ್ಟ್ ನಮ್ಮ ಬ್ರದರು ಬನ್ನಿ ಬಿಡ್ತೀನಿ ಕಾರಲ್ಲಿ ಡ್ರಾಪು ಅಂತಂದ್ರು. ಸರಿ ಓಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ಗೆ ಹೋಗೋಣ, ಸರಿ ಹೊಟ್ಟೋಗೋಣ ಅಂದ್ಬಿಟ್ಟು ಬಂದ್ವಿ. ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ದೀವಿ. ಅವನು ತುಂಬಾ ಜೋಕು ಅದು ಇದು ಮಾತಾಡ್ತಾ ಇದ್ದ. ನೋಡಿ ಮಳೆ ಅಂದ್ರೆ ಮಳೆ ಫ್ರೆಂಡ್ಸ್, ಯಾಕೆ ಹೇಳ್ತೀರಾ? ತುಂಬಾ ಮಳೆ. ನೋಡಿ ಬಂದ್ವಿ, ರೈಲ್ವೆ ಸ್ಟೇಷನ್ಗೆ ಬಂದ್ವಿ, ಬಸ್ ಸ್ಟಾಪ್ ಹೋದ್ವಿ, ತುಂಬಾ ರಶ್ ಅಂತ ಬಂದ್ವಿ. ಯಾಕಂದ್ರೆ ಅಷ್ಟು ಮಳೆ. ನೋಡಿ ಹೇಗಿದೆ ಗ್ರೀನರಿ, ಅಷ್ಟು ಚೆನ್ನಾಗಿ. ರಿಸರ್ವೇಶನ್ ಮಾಡಿರ್ಲಿಲ್ಲ, ಹಾಗೆ ಸಿಗುತ್ತೆ ಅನ್ಕೊಂಡು ಬಂದ್ವಿ. ಅದಕ್ಕೋಸ್ಕರ ನೋಡಿ ರೈಲ್ವೆ ಸ್ಟೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆದ್ರೆ ಮಳೆ ನೋಡಿ, ನಾನು ಮಳೆಗೆ ತುಂಬಾ ಇದಾಯ್ತು. ಬಂದ್ವಿ ನೋಡಿ, ಲಿಫ್ಟ್ ಅಲ್ಲಿ ಬಂದು ಇಳಿದ್ವಿ. ಹೋಗ್ತಾ ಇದೀವಿ ಈಗ ಮೆಜೆಸ್ಟಿಕ್.
ಮೆಜೆಸ್ಟಿಕ್ ಇಂದ ಇಳಿದ್ಬಿಟ್ಟು ಹೋಗ್ತಾ ಇದೀವಿ ನಡ್ಕೊಂಡು. ನೋಡಿ ಅಲ್ಲೆಲ್ಲ ನನಗೆ ತುಂಬಾ ಟೆನ್ಷನ್ ಆಗೋಯ್ತು ಫ್ರೆಂಡ್ಸ್. ತುಂಬಾ ಜನ ಗಜ್ಜಿ ಬಿಜ್ಜಿ ಏನು ಓಡಾಡಕ್ ಆಗ್ತಿಲ್ಲ, ಇದ್ ಮಾಡಕ್ ಆಗ್ತಿಲ್ಲ. ಮಳೆ ಬೇರೆ ಬಂತಲ್ಲ, ಟೆನ್ಷನ್ ಆಗೋಯ್ತು ನನಗೆ ತುಂಬಾ. ಅದಕ್ಕೆ ಅಭಿ ಮುಂದೆ ಹೋಗ್ತಾ ಇದ್ರು, ಅಲ್ಲಿ ಇಳ್ಕೊಂಡು ಹೋಗ್ತಾ ಇದೀವಿ ನೋಡಿ ನಡ್ಕೊಂಡು. ಹೋದ್ವಿ ಯಾಕೆಂದ್ರೆ ಈ ನಡುವೆ ಹೋಗಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟು. ಹೋದ್ರೆ ನಮ್ಮ ಇದ್ರಲ್ಲಿ ಹೊರ್ಟೋಗ್ತೀವಿ ವೆಹಿಕಲ್ ಅಲ್ಲಿ. ಅದಕ್ಕೋಸ್ಕರ ನೋಡೋಣ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೋದ್ವಲ್ಲ. ಅವತ್ತು ಹೋಗಿದ್ದ ದಿನಾನೇ ಯಾಕೆ ಹೇಳ್ತೀರಾ, ತುಂಬಾ ರಶ್ಶು, ತುಂಬಾ ಮಳೆ. ಯಾಕೆ ಅಂದ್ರೆ ನೋಡೋಣ, ಹೆಣ್ಮಕ್ಳಿಗೆ ಬಿಟ್ಟಿದ್ದಾರೆ ಬಸ್ಸು. ಸಿದ್ದರಾಮಯ್ಯ ಅವರು ನಾವೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋದ್ವಿ. ಎಕ್ಸ್ಪೀರಿಯನ್ಸ್ ಅಯ್ಯೋ ತಿರ್ಗಾ ಬರ್ಲೇಬಾರ್ದು ಆ ತರ ಆಗೋಯ್ತು. ನಮ್ಮಲ್ಲಿ ಕೇಳಲ್ಲ, ಬೇಡ ಅಂದ್ರೆ ಹೋಗೋಣ ಅಂತಾರೆ. ನೆಕ್ಸ್ಟ್ ಹೋಟ್ಲಿಗೆ ಬಂದ್ವಿ, ಅವರೆಲ್ಲ ಹಂಗೆ ಹೋದ್ರು. ನಾವು ಹೋಟ್ಲಿಗೆ ಬಂದ್ವಿ. ನೋಡಿ ಮೆನು ಕೊಟ್ಟಿದ್ದಾರೆ, ನೋಡ್ತಾ ಇದೀವಿ ಏನ್ ತಗೊಳ್ಳೋಣ ಏನ್ ಮಾಡೋಣ ಅಂತ. ಏನೋ ತಿನ್ನೋ ಮೂಡಲ್ಲ ಅಷ್ಟು ಇರ್ಲಿಲ್ಲ, ಎಲ್ಲ ಸ್ಟ್ರೈನ್ ಆಗಿತ್ತಲ್ವಾ ಹೋಗಿ ಬಂದು. ಸರಿ ಏನೋ ತಿನ್ಕೊಂಡು ಹೊಟ್ಟೋಗೋಣ ಅಮ್ಮ, ಹಿಂಗೆ ತಿರ್ಗಾ ಆಗಲ್ಲ ಅಂದ್ರು ನಮ್ಮ ಅಬ್ಬಿ. ಅದಕ್ಕೆ ನೋಡಿ ಗೋಬಿ ತಗೊಂಡ್ವಿ, ನನ್ ಮಕ್ಳಿಗೆ ಇಷ್ಟ. ಅದಕ್ಕೋಸ್ಕರ ಗೋಬಿ ಬಿಸಿ ಇತ್ತು. ಅದಕ್ಕೆ ಉಫ್ ನಿಮ್ಗೂ ಬೇಕಾ? ಬನ್ನಿ ಕೊಡ್ಸೋಣ. ತಿಂತಾ ಇದ್ದೀನಿ ನೋಡಿ. ಚೆನ್ನಾಗಿದೆ, ಗೋಬಿ ಎಲ್ಲ ಚೆನ್ನಾಗಿತ್ತು. ತಗೊಂಡ್ ತಿಂತಾ ಇದ್ದೀನಿ. ನನ್ ಮಗ ಸೆಟ್ ದೋಸೆ ತಗೊಂಡ. ಸರಿ ಓಕೆ, ಯಾರ್ಯಾರಿಗೆ ಏನೇನ್ ಇಷ್ಟ ತಗೊಳ್ಳಿ, ತಿನ್ನೋಣ, ಒಂದ್ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಮಧ್ಯಾಹ್ನ ಅಲ್ವಾ ಫ್ರೆಂಡ್ಸ್ ಊಟ ಮಾಡಿದ್ದು. ಸರಿ ಓಕೆ, ಏನಾದ್ರು ತಿನ್ಬಿಟ್ಟು ಹೋಗೋಣ. ಮಳೆ ಫ್ರೆಂಡ್ಸ್, ಏನ್ ಮಳೆ ಅಂತಂದ್ರೆ ಗೊತ್ತಿಲ್ಲ. ನೋಡಿ ಮಿಲ್ಕ್ ಶೇಕ್ ತಗೊಂಡಿದೀವಿ. ಮಿಲ್ಕ್ ಶೇಕ್ ತಗೊಂಡು ಕುಡಿತಾ ಇದ್ದೀನಿ ನಾನು. ಸ್ವಲ್ಪ ಇದಾಯ್ತು. ಸರಿ, ನನ್ನ ಎಕ್ಸ್ಪೀರಿಯನ್ಸ್ ಈ ತರ ಇತ್ತು, ಮೈಸೂರು ಟು ಬ್ಯಾಂಗ್ಳೂರು. ನೋಡಿ ಇಷ್ಟವಾದಲ್ಲಿ ಲೈಕ್, ಕಮೆಂಟು, ಶೇರು ಮಾಡೋದ್ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸ್ಮೈಲಿ ದೀಕ್ಷಾ.